ನಮಸ್ತೆ ಎಲ್ಲರಿಗೂ. ಈ ದಿನ ಮೈಸೂರು ಕಡೆ ಮಾಡೋದು ಪ್ಲೇನ್ ಕಡುಬು ಹೇಗೆ ಮಾಡೋದು, ಹಸಿಕಾಳು ಸಾರು ಹೇಗೆ ಮಾಡೋದು ಅಂತ ಎರಡನ್ನೂ ತೋರಿಸ್ತೀನಿ. ಇದು ಚಳಿಗಾಲದಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿಗೆ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಚಕ್ಕೆ, ಮೊಗ್ಗು, ಕರಿಬೇವು, ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ಹುರಿಗಡ್ಲೆ, ನಮಗೆ ಖಾರಕ್ಕೆ ಬೇಕಾದಷ್ಟು ಸಾಂಬಾರು ಪೌಡ್ರು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪೇಸ್ಟ್, ಒಂದು ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೆ, ನೆನೆಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಳ್ತೀನಿ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಜೀರಿಗೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ಲ, ಹಾಕ್ಕೊಂಡಿಲ್ಲ. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಕಾದಿದೆ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತಾಯಿದ್ದೀನಿ. ನೀವು ಒಣಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು, ನಾನು ಒಂದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ ಇದಕ್ಕೆ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಬೀನ್ಸು ಮತ್ತು ಪಾಲಕ್ ಸೊಪ್ಪು ಹಾಕ್ತೀನಿ. 2 ಲೋಟದಷ್ಟು ಹಸಿ ಅವರೆಕಾಳು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು, ಬೀನ್ಸು, ಹಸಿ ಅವರೆಕಾಳು ಬೆಂದ ಮೇಲೆ ಸ್ವಲ್ಪ ಬಾಡಿಸಿದ ಮೇಲೆ ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ. ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ನಮಗೆ ಎಷ್ಟು ನೀರು ಬೇಕು ಸಾಂಬಾರಿಗೆ, ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ನಾನು ಇಷ್ಟು ನೀರು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಟೊಮೊಟೊ ಇದ್ದರೆ ಟೊಮೊಟೊ ಹಾಕ್ಕೋಬೋದು, ಟೊಮೊಟೊ ಇರಲಿಲ್ಲ ಅದಕ್ಕೆ ಹುಣಸೆಹಣ್ಣು ಹಾಕಿದ್ದೀನಿ ನಾನು. ಇವಾಗ ಎಲ್ಲ ಹಾಕಿದೆ. ಸಾರು ಕುದಿ ಬರಲಿ. ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಬಿಡ್ತೀನಿ. ಚೆನ್ನಾಗೊಂದು ಕುದಿ ಬರಲಿ. ನೋಡಿ, ಇಷ್ಟು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ತೊಗೊಳ್ಳೋಣ. ಇವಾಗ ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ 1 ಲೋಟ ಅಕ್ಕಿ ರವೆ ತೊಗೊಂಡಿದ್ದೀನಿ. ನಾವು ಅಕ್ಕಿನ ತೊಳೆದು ಬಿಟ್ಟು ಮಿಲ್ಲಲ್ಲಿ ಬೀಸ್ಕೊಂಡು ತರಿಯಾಗಿ ಮಾಡಿಸ್ಕೊಂಡು ಬಂದು ಮಿಲ್ಲಲ್ಲಿ ಹಸಿಟ್ಟೆಲ್ಲ ತೆಗೆದುಬಿಟ್ಟು ರವೆ ಇಟ್ಕೊಂಡಿರ್ತೀವಿ. ಅಕ್ಕಿ ತರಿ ಇದು ಅಂಗಡಿಲೂ ಸಿಗುತ್ತೆ, ಬೇಕಾದ್ರೆ ಅಂಗಡಿಲಿ ತೊಗೋಬೋದು ನೀವು. 1 ಕಪ್ ತೊಗೊಂಡಿದ್ದೀನಿ ಮೇಜರಿಂಗ್ ಕಪ್ಪಲ್ಲಿ. ಇಲ್ಲಿ ಉಪ್ಪು, ಜೀರಿಗೆ, ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ. ಇವಾಗ ಇದನ್ನು ಕುದಿಸೋಕ್ಕಿಡೋಣ. ಕುದಿದಾದ್ಮೇಲೆ ಉಪ್ಪು, ಜೀರಿಗೆ, ಮೆಣಸು, ಈ ರವೆ ಹಾಕಬೇಕು. ಈ ಥರ ಕುದೀತಾ ಇರಬೇಕು. ಆವಾಗ ಜೀರಿಗೆ, ಮೆಣಸು, ಉಪ್ಪು ಹಾಕ್ತೀನಿ. ಮಧ್ಯಕ್ಕೆ ರವೆ ಹಾಕ್ಬಿಟ್ಟು ನಾವು ಉಪ್ಪಿಟ್ಟು ಮಾಡಲು ಆ ಥರ ತಿರುಗ್ಕೊಳ್ಳೋದು. 2ನೇ ನೀರಿಗೆ 1 ರವೆ ಕರೆಕ್ಟಾಗುತ್ತೆ. ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಗಟ್ಟಿಯಾಗೋ ತನಕ ಬಿಡೋಣ. ನೋಡಿ, ಇಷ್ಟು ಗಟ್ಟಿ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಡೋಣ, ತಣ್ಣಗಾಗಲಿ. ನೋಡಿ, ತಣ್ಣಗಾಗಿದೆ. ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನಿಮಗೆ ಎಷ್ಟು ಗಾತ್ರ ಉಂಡೆ ಬೇಕೋ ಅಷ್ಟು ಗಾತ್ರ ಉಂಡೆ, ನಾನೊಂದು ನಿಂಬೆಹಣ್ಣು ಗಾತ್ರ ಮಾಡ್ಕೊಳ್ತೀನಿ. ಹೀಗೆ ಉಂಡೆ ಕಟ್ತಾ ಬರೋದು. ಈ ಥರ ಉಂಡೆ ಕಟ್ಕೊಳ್ತೀನಿ. ಇದೇ ಥರ ಎಲ್ಲ ಉಂಡೆನೂ
ಕಟ್ಕೊಳ್ತೀನಿ. ನೋಡಿ, ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಬಿಟ್ಟು ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಕೆಳಗಡೆ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಮುಚ್ಚಿಬಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋಣ. ಈ ಮಸಾಲ ಕಡುಬು, ಇಲ್ಲಿ ಕಡುಬು ಬೇಯ್ತಾ ಇದೆ. ಇಲ್ಲಿ ಹಸಿ ಕಾಳು ಸಾರು ನೆಂಚ್ಕೊಳ್ಳೋಕ್ಕೆ ತಯಾರಾಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ. ನೀವು ಚಟ್ನಿ ಬೇಕಾದರೂ ಮಾಡ್ಕೋಬೋದು. ನಾನು ಅನ್ನಕ್ಕೂ ಆಗುತ್ತೆ, ಸಾಂಬಾರು ಈ ಕಡುಬಿಗೂ ಆಗುತ್ತೆ ಅಂದ್ಬಿಟ್ಟು ಹಸಿ ಕಾಳು ಸಾರು ಮಾಡಿದ್ದೀನಿ. ಸೌತೆಕಾಯಿ ತೊಗೊಂಡಿದ್ದೀನಿ ಸಣ್ಣದು, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ತುರ್ಕೊಳ್ತೀನಿ, ಸಿಪ್ಪೆ ಸಹಿತನೇ ತುರ್ಕೊಳ್ತೀನಿ, ಆ ಕಡೆ ಈ ಕಡೆ ತೆಗೆದುಬಿಟ್ಟು. ಕುಕ್ಕರ್ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ಮೇಲೆ ಸೋಂಪು, ಜೀರಿಗೆ, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಚಕ್ಕೆ, ಒಂದು ಏಲಕ್ಕಿ, ಲವಂಗ ಹಾಕ್ತೀನಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಬಟಾಣಿ ಮತ್ತು ಅಮೇರಿಕನ್ ಕಾರ್ನ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಬಾಡಾದ್ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಎಲ್ಲ ಸ್ವಲ್ಪ ಫ್ರೈ ಆಗಲಿ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಫ್ರೈ ಆಗಲಿ. ಇಷ್ಟು ಫ್ರೈ ಆದಮೇಲೆ ಒಂದು ಅಕ್ಕಿ ತೊಗೊಂಡಿದ್ದೀನಿ ಮೇಜರಿಂಗ್ ಕಪ್ಪಲ್ಲಿ, ಅದಕ್ಕೆ 2 ಕಪ್ ನೀರು ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ನೀರು ಚೆನ್ನಾಗಿ ಕುದಿ ಬರಲಿ. ನೋಡಿ, ಇಷ್ಟು ಕುದೀತಾ ಇರುವಾಗ ಅಕ್ಕಿ ಹಾಕ್ಬಿಟ್ಟು, ನೆನೆಸಿರೋ ಅಕ್ಕಿ ಹಾಕಿ 2 ವಿಷಲ್ ತಗೊಳ್ತೀನಿ. ಸ್ವಲ್ಪ ಇಲ್ಲಿ ಬಿಳಿ ಅನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಕಟ್ ಮಾಡಿರೋದು. ಸ್ವಲ್ಪ ಹಸಿ ಈರುಳ್ಳಿ ಹಾಕ್ತೀನಿ. ಹಸಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಮೊಸರನ್ನಕ್ಕೆ ಕಾಯಿಸಿರೋದು 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಸ್ವಲ್ಪ ಒಗ್ಗರಣೆ ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, 1 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಒಗ್ಗರಣೆ ಹಾಕಿದ್ದೀನಿ ಅನ್ನಕ್ಕೆ. ಇವಾಗ ಒಂದು ಸೌತೆಕಾಯಿ ಸಿಪ್ಪೆ ಸಹಿತ ತುರ್ತ್ಕೊಂಡಿದ್ದೀನಿ. ಇದಕ್ಕೂ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಇಟ್ಟಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ ಹಾಕೋತಾ ಇದ್ದೀನಿ. ಇದಕ್ಕೂ 1 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಒಂದೆರಡು ಕರಿಬೇವು ಹಾಕ್ತೀನಿ. ಇವಾಗ ಈ ಒಗ್ಗರಣೆನ ಸೌತೆಕಾಯಿಗೆ ಹಾಕ್ತಾಯಿದ್ದೀನಿ. ಮೊಸರನ್ನಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 7-8 ಮೆಣಸಿನ್ಕಾಯಿ ತಗೊಂಡು ಕುಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ, ಸೌತೆಕಾಯಿ ಮೊಸರು ಬಜ್ಜಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಮೊಸರು ಹಾಕೋಣ. ನೋಡಿ, ಉಪ್ಪು ಗಿಪ್ಪು ಎಲ್ಲ ಆದಮೇಲೆ ಮೊಸರು ಹಾಕಿದ್ದೀನಿ. 2ಕ್ಕೂ ಮೊಸರು ಹಾಕಿದ್ದೀನಿ. ಮಿಕ್ಸ್ ಮಾಡಿದ್ರೆ ಎಲ್ಲ ಮೊಸರು ಬಜ್ಜಿ ರೆಡಿ, ಮೊಸರನ್ನ ರೆಡಿ. ನೋಡಿ, ಈ ಥರ ಕುದೀತಾ ಇರುವಾಗ ಅಕ್ಕಿ ಎಲ್ಲ ಹಾಕಿದ್ದೀನಿ, ಉಪ್ಪು ಎಲ್ಲ ಹಾಕಿದ್ದೀನಿ. ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತೀನಿ ಲಾಸ್ಟಲ್ಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ
ಕಾರ್ನ್ ಪೀಸ್ ಪಲಾವ್ ರೆಡಿ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ನೋಡಿ, ಮೊಸರು ಕಲಸಿದ್ದೀನಿ ಎರಡಕ್ಕೂ. ಮೊಸರು ಬಜ್ಜಿ, ಸೌತೆಕಾಯಿ ಮೊಸರು ಬಜ್ಜಿ, ಮೊಸರನ್ನ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ಕಾರ್ನ್ ಪಲಾವ್ ಈ ರೀತಿ ಬಂದಿದೆ. ಎಲ್ಲ ಕೆಳಗಡೆಯಿಂದ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಈ ರೀತಿ ಸರ್ವ್ ಮಾಡಿಕೊಡೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾವುದು ಮಸಾಲೆ, ಹೆಚ್ಚು ಮಸಾಲೆ ಇಲ್ಲ. ಕಾರ್ನ್ ಪಲಾವ್ ಮತ್ತು ಮೊಸರನ್ನ, ಮೊಸರು ಬಜ್ಜಿ, ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ, ಬಟಾಣಿ ಮತ್ತು ಕಾರ್ನ್ ಪಲಾವ್. ಈ ರೀತಿ ನೀವು ಸರ್ವ್ ಮಾಡಿಕೊಡಿ. ನೋಡಿ, ಮೈಸೂರು ಕಡೆದು ಹಬೆ ಉಂಡೆ ರೆಡಿಯಾಗಿದೆ. ಇದಕ್ಕೆ ಹಸಿ ಅವರೆಕಾಳು ಸಾರು ಮಾಡ್ಕೊಂಡಿದ್ದೀನಿ. ಬೇಕಾದರೆ ಚಟ್ನಿ ಮಾಡ್ಕೋಬೋದು. ನಾನು ಮಧ್ಯಾಹ್ನ ಸಾರಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಕಡುಬು ಜೊತೆ ಮಾಡ್ಕೊಂಡಿದ್ದೀನಿ. ಮೈಸೂರು ಕಡೆ ಮಾಡೋದು ಪ್ಲೇನ್ ಕಡುಬು. ಇದು ಮಸಾಲೆ ಕಡುಬು ಎಲ್ಲ ಹಿಂದಿನ ರೆಸಿಪಿಲಿ ತೋರಿಸಿದ್ದೀನಿ, ನೋಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.